ನೋಡಿ, ಒಂದು ಕಡೆ ಕುರ್ಚಿ ಕಾಳಗ ನಡೀತಾ ಇದೆ. ಕಾಂಗ್ರೆಸ್ ಪಾಳದಲ್ಲಿ ಅತಂತ್ರದ ಸ್ಥಿತಿ ಅಂತೂ ಇದ್ದೇ ಇದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂಥ ಕೆಲಸವನ್ನ ಉಭಯ ನಾಯಕರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಜಟಾಪಟಿ ನಡೀತಾ ಇದೆ. ಈಗ ಜನರು ಸುಮ್ಮನೆ ಇದ್ದಾರಾ? ಇಲ್ಲ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ಫೋಟಗೊಂಡಿದ್ದಾರೆ. ಡಿಸಿಎಂ ಹಾಗೂ ಸಿಎಂ ಪರ ನಾಯಕರು ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಯಲಿ ಅಂತ ಹೇಳ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಸಿದ್ದು ಅಭಿಮಾನಿಗಳು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ, ಅವರೇ ಇರಬೇಕು ಅಂತೇಳಿ. ಹೈಕಮಾಂಡ್ ತೀರ್ಮಾನಿಸಿದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ಬೇಕಾದ್ರೆ ಬಿಟ್ಕೊಡ್ಲಿ ಅಂತ ಆ ಕಡೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲೀಗ ಮುಖ್ಯಮಂತ್ರಿ ಖುರ್ಜಿಗಾಗಿ ಸಾಕಷ್ಟು ಏನದಂದ್ರೆ ಅವ್ರದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಿದ್ದಾಜಿದ್ದಿ ನಡೆದ ಅಂತ ಹೇಳ್ಬೋದು. ರಾಜ್ಯದ ಜನರು ಕೂಡ ಎಲ್ಲೋ ಒಂದು ಕಡೆ ಗೊಂದಲಕ್ಕೀಡಾಗಿದ್ದಾರೆ. ನೋಡ್ಬೋದು ನೀವು, ರೈತರಿದ್ದಾರೆ, ಜನರಿದ್ದಾರೆ. ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗಬೇಕಾ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ? ಇವತ್ತು ಸಾಕಷ್ಟು ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಸಾಕಷ್ಟು ಮಂತ್ರಿಗಳ ಎದೆಯಲ್ಲಿ ಕೂಡ ಢವಢವ ಶುರು ಆಗ್ಯದ. ನನ್ನ ಸಚಿವ ಸ್ಥಾನ ಇರ್ತದೋ ಇಲ್ಲೋ, ನಂದು ಹೋಯ್ತದೋ, ಹೊಸೂರಿ ಸಿಗ್ತದೋ ಎಂಬ ಸಾಕಷ್ಟು ಆತಂಕದಲ್ಲಿ ಇಡೀ ಸರ್ಕಾರವೇ ಎಲ್ಲೋ ಒಂದು ಕಡೆ ಇವತ್ತು ಗೊಂದಲಮಯದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ನೇರವಾಗಿ ರೈತರಿಗೆ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಿ ಟೋಟಲಿ? ಸಿದ್ದರಾಮಯ್ಯ 2.5 ವರ್ಷ ಆಡಳಿತ ಹೇಗಿದೆ? ಸಿದ್ದರಾಮಯ್ಯನೇ ಕಂಟಿನ್ಯೂ ಇರಬೇಕಾ, ಡಿ ಕೆ ಆಗಬೇಕಾ? ಏನು ಹೇಳ್ತೀರಿ ತಗೊಂಡ್ರೆ? ಇಲ್ಲ, ಈಗ ಇದಕ್ಕೆ ಮೊದಲು 5 ವರ್ಷ ಸಿದ್ದರಾಮಯ್ಯ ಅವ್ರು ಮಾಡಿ ಹೋಗ್ಯಾರ. ಈಗ 2.5 ವರ್ಷ ಸಿದ್ದರಾಮಯ್ಯ ಅವ್ರದ್ದು ಏನು ಆಡಳಿತದ ನಮ್ಗೆ ಯಾಕೋ ಸರಿ ಅನಿಸಿಲ್ಲ. ಯಾಕಂದ್ರೆ ಹಿಂದಿನ ಸರ್ಕಾರ ರೈತರಿಗೆ ಪ್ರತಿ ವರ್ಷ 4,000 ಕೊಡ್ತಿತ್ತು. ಆ 4,000 ರೈತರು ಕಟ್ ಮಾಡ್ಯಾರ. ಅವ್ರು ಯಾರ್ಯಾರೇ ಕೊಟ್ಟರೋ ಅವ್ರ ಭಾಗ್ಯ ಕಡೆಯಿಂದ ಆ ಭಾಗ್ಯ ನಮಗೆ ಬೇಕಾಗಿಲ್ಲ. ಈಗ ರೈತನಾಗಿ ಒಬ್ಬ ರೈತ ಮುಖಂಡರಾಗಿ ನಾ ಹೇಳಕ್ಕೆ ಹೇಳ್ತೀನಿ, ಈಗ ನಮ್ಮ ರೈತರ ಕಡೆಯಿಂದ ಇದೇನು ಮಾಡಿಲ್ಲ. ಈಗಾಗಲೇ ಸುಮಾರು ವರ್ಷಗಳಿಂದ ಇದು ಬರೇ ಗ್ಯಾರಂಟಿದಾಗೆ ನಡೆದು, ಏನು 2.5 ವರ್ಷ ಹೋಯ್ತು, ಬರೀ ಗ್ಯಾರಂಟಿದಾಗೆ ನಡೆದು. ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ, ರೈತರ ಕಡೆಯಿಂದ ಯಾವ ನೋಡಿಲ್ಲ, ಯಾರೂ ಏನೂ ಆಗಿಲ್ಲ. ಗ್ಯಾರಂಟಿ ಸಿದ್ದರಾಮಯ್ಯ ಸೀಟ್ ಗ್ಯಾರಂಟಿ ಅನಿಸ್ಲತ್ತೆ ನಿಮಗೆ? ಇಲ್ಲ, ಗ್ಯಾರಂಟಿ ನಮಗೇನು ಅನಿಸಲ್ಲ ಹೊಂಟದ. ಅದು ಅಭಿವೃದ್ಧಿ ಏನು ಬಿ ಇಲ್ಲ. ಅವ್ರು ಏನು ಗ್ಯಾರಂಟಿ ಕೊಡ್ಲತ್ತಾರ? 4 ತಿಂಗಳಿಗೊಮ್ಮೆ ಭಾಗ್ಯಲಕ್ಷ್ಮಿದು ಅವು ಏನು 2,000 ರೂಪಾಯಿ ಹೆಣ್ಮಕ್ಳಿಗೆ ಹೊಂಟದ, ಅದು ಗೊತ್ತಿಲ್ಲ. ಆದರೆ ನಮ್ಮ ರೈತರಿಗೆ ಏನು ಬರಬೇಕಾಗಿದ್ದಂಥ ಏನು ಸವಲತ್ತುಗಳು ಅವು ಒಂದು ಸಂಪೂರ್ಣ ಆಗಿಲ್ಲ. ಅದಕ್ಕೆ ಈಗ ಏನು ಡಿ ಕೆ ಅವ್ರಿಗೆ ಕೇಳ್ತಾರೆ, ಕೊಟ್ಟು ಬಿಟ್ಟು ಅವ್ರು ಒಂದು 2.5 ವರ್ಷ ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮ್ದೊಂದು ಇಚ್ಛೆ ಅದ. ಸೊ ಇದು ರೈತರ ಮಾತು ಅಂತ ಹೇಳ್ಬೋದು. ಟೋಟಲಿ ಸಿದ್ದರಾಮಯ್ಯ ಅವ್ರು ಏನಂದ್ರೆ ಕೊಡ್ಬೇಕು ಅಧಿಕಾರ, ಅವ್ರು ಹೆಂಗೆ ಮಾಡ್ತಾರೆ ನೋಡ್ರಿ. ಇವರಂತೂ ರೈತರಿಗೆ ಏನು ಮಾಡಲ್ಲ ಅಂತ ಏನು ಹೇಳ್ಬೇಕಂತ್ರಿ? ಸರ್, ಹೇಳೋಕ್ಕೇನು ಇದು ಅಂತಂದ್ರೆ ಕುಮಾರಸ್ವಾಮಿ ಅವರು ಇದ್ದಾಗ ನಮಗೆ 2 ಲಕ್ಷ ತನ ಅಂತಂದ್ರೆ ರೈತರ ಪರವಾಗಿ ಭಾಳ ಹೆಲ್ಪ್ ಮಾಡಿದವ್ರು ಅವ್ರ. ಈಗ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತರ ಬಗ್ಗೆದಾಗ ಒಂದೂ ಮಾತಾಡಲ್ಲ. ಈಗ ಒಂದು ಸ್ವಲ್ಪ ಪರಿಹಾರದ ಬಗ್ಗೆದಾಗ ಮಾತಾಡ್ಯಾರ. ಏನೋ ಪರಿಹಾರ ಕೊಡ್ತೇನೆ ಅಂತ ದೀಪಾವಳಿ ಹಿಡಿದು ಈ ತನ ಹೇಳ್ತಾರೆ. ಖರೆ ಅದನ್ನೂ ಕೊಡ್ಲಕ್ಕೆ ತಯಾರಿಲ್ಲ. ಯಾರು ಇರ್ಬೇಕು ಮುಖ್ಯಮಂತ್ರಿ? ಸಿದ್ದರಾಮಯ್ಯ ಇರಬೇಕಾ, ಡಿ ಕೆ ಆಗ್ಬೇಕು? ಈಗ ಇವರು ಕಾಂಗ್ರೆಸ್ದವ್ರು ಒಟ್ಟೆ ಬೇಡ, BJP-ದವ್ರು ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಮಗೆ ಮುಖ್ಯಮಂತ್ರಿ ಈಗ ಮುಂದೆ ಇವು 2 ಹೋಗಿ ದಳದವ್ರು ಆದ್ರೂ ಗುಣ ಅದ ಅಂತೇಳಿ ನಮ್ಮ ಲೆಕ್ಕ ಅದ ಸರ್. ಸೊ ಇದು ಈಗಾಗಲೇ ಕಚ್ಚಾಟದಿಂದ ನಿಜಕ್ಕೂ ರೈತರು ಬೇಸತ್ತಾರ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಸರ್? ಡಿ ಕೆ ಇರಬೇಕಾ, ಸಿದ್ದರಾಮಯ್ಯ ಇರಬೇಕು? ಏನು ಇಲ್ಲಿ ಈ ಸರ್ಕಾರದಲ್ಲಿ ಯಾವುದು ರೈತರ ಸಾಲ ಮನ್ನಾ ಇಲ್ಲ, ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ, ಕೃಷಿ ಇಲಾಖೆಯಲ್ಲಿ ರೈತರಿಗೆ ಬೆಲೆ ಇಲ್ಲಗತ್ಲೆ, ಯಾವ ರೈತರಿಗೆ ಫಲಾನುಭವಿಗೆ ಯಾವ ಸವಲತ್ತನ್ನು ತಲುಪಿಸಬೇಕು ಆ ಸವಲತ್ತು ತಲುಪಿಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಫಲ ಆಗಿದೆ. ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಪ್ಲೆ ನಡಿಬೇಕು, ಈ ಜನ್ಮ ಕಡೆ ಅಂದಪ್ಲೆ ಈ ರೀತಿಯನ್ನು ಕೊಟ್ಟ ಮಾತು ಪ್ರಕಾರ ಅವ್ರು ನಡಿಬೇಕು, ಹೊಸ ಮುಖ್ಯಮಂತ್ರಿ ಆಗಲೇಬೇಕು ಎಂಬುದು ಅಭಿಪ್ರಾಯ ಬೀದರ್ ಜಿಲ್ಲೆ ಜನರದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಒಂದು ಕಡೆ ಕುರ್ಚಿ ಕಾಳಗ ನಡೀತಾ ಇದೆ. ಕಾಂಗ್ರೆಸ್ ಪಾಳದಲ್ಲಿ ಅತಂತ್ರದ ಸ್ಥಿತಿ ಅಂತೂ ಇದ್ದೇ ಇದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂಥ ಕೆಲಸವನ್ನ ಉಭಯ ನಾಯಕರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ಜಟಾಪಟಿ ನಡೀತಾ ಇದೆ. ಈಗ ಜನರು ಸುಮ್ಮನೆ ಇದ್ದಾರಾ? ಇಲ್ಲ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ಫೋಟಗೊಂಡಿದ್ದಾರೆ. ಡಿಸಿಎಂ ಹಾಗೂ ಸಿಎಂ ಪರ ನಾಯಕರು ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಯಲಿ ಅಂತ ಹೇಳ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಸಿದ್ದು ಅಭಿಮಾನಿಗಳು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ, ಅವರೇ ಇರಬೇಕು ಅಂತೇಳಿ. ಹೈಕಮಾಂಡ್ ತೀರ್ಮಾನಿಸಿದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಥಾನ ಬೇಕಾದ್ರೆ ಬಿಟ್ಕೊಡ್ಲಿ ಅಂತ ಆ ಕಡೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲೀಗ ಮುಖ್ಯಮಂತ್ರಿ ಖುರ್ಜಿಗಾಗಿ ಸಾಕಷ್ಟು ಏನದಂದ್ರೆ ಅವ್ರದೇ ಪಕ್ಷದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜಿದ್ದಾಜಿದ್ದಿ ನಡೆದ ಅಂತ ಹೇಳ್ಬೋದು. ರಾಜ್ಯದ ಜನರು ಕೂಡ ಎಲ್ಲೋ ಒಂದು ಕಡೆ ಗೊಂದಲಕ್ಕೀಡಾಗಿದ್ದಾರೆ. ನೋಡ್ಬೋದು ನೀವು, ರೈತರಿದ್ದಾರೆ, ಜನರಿದ್ದಾರೆ. ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗಬೇಕಾ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ? ಇವತ್ತು ಸಾಕಷ್ಟು ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಸಾಕಷ್ಟು ಮಂತ್ರಿಗಳ ಎದೆಯಲ್ಲಿ ಕೂಡ ಢವಢವ ಶುರು ಆಗ್ಯದ. ನನ್ನ ಸಚಿವ ಸ್ಥಾನ ಇರ್ತದೋ ಇಲ್ಲೋ, ನಂದು ಹೋಯ್ತದೋ, ಹೊಸೂರಿ ಸಿಗ್ತದೋ ಎಂಬ ಸಾಕಷ್ಟು ಆತಂಕದಲ್ಲಿ ಇಡೀ ಸರ್ಕಾರವೇ ಎಲ್ಲೋ ಒಂದು ಕಡೆ ಇವತ್ತು ಗೊಂದಲಮಯದಲ್ಲಿದೆ ಅಂತ ಹೇಳ್ಬೋದು.
ಇಲ್ಲಿ ನೇರವಾಗಿ ರೈತರಿಗೆ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಿ ಟೋಟಲಿ ಸಿದ್ದರಾಮಯ್ಯ 2.5 ವರ್ಷ ಆಡಳಿತ ಹೇಗಿದೆ? ಸಿದ್ದರಾಮಯ್ಯನೇ ಕಂಟಿನ್ಯೂ ಇರಬೇಕಾ, ಡಿ ಕೆ ಆಗಬೇಕಾ? ಏನು ಹೇಳ್ತೀರಿ ತಗೊಂಡ್ರೆ? ಇಲ್ಲ, ಈಗ ಇದಕ್ಕೆ ಮೊದಲು 5 ವರ್ಷ ಸಿದ್ದರಾಮಯ್ಯ ಅವರು ಮಾಡಿ ಹೋಗ್ಯಾರ. ಈಗ 2.5 ವರ್ಷ ಸಿದ್ದರಾಮಯ್ಯ ಅವ್ರದ್ದು ಏನು ಆಡಳಿತದ ನಮ್ಗೆ ಯಾಕೋ ಸರಿ ಅನಿಸಿಲ್ಲ. ಯಾಕಂದ್ರೆ ಹಿಂದಿನ ಸರ್ಕಾರ ರೈತರಿಗೆ ಪ್ರತಿ ವರ್ಷ 4,000 ಕೊಡ್ತಿತ್ತು. ಆ 4,000 ರೈತರು ಕಟ್ ಮಾಡ್ಯಾರ. ಅವ್ರು ಯಾರ್ಯಾರಿಗೆ ಕೊಟ್ಟರೋ ಅವ್ರ ಭಾಗ್ಯ ಕಡೆಯಿಂದ ಆ ಭಾಗ್ಯ ನಮಗೆ ಬೇಕಾಗಿಲ್ಲ. ಈಗ ರೈತನಾಗಿ ಒಬ್ಬ ರೈತ ಮುಖಂಡರಾಗಿ ನಾ ಹೇಳಕ್ಕೆ ಹೇಳ್ತೀನಿ, ಈಗ ನಮ್ಮ ರೈತರ ಕಡೆಯಿಂದ ಇದೇನು ಮಾಡಿಲ್ಲ. ಈಗಾಗಲೇ ಸುಮಾರು ವರ್ಷಗಳಿಂದ ಇದು ಬರೇ ಗ್ಯಾರಂಟಿದಾಗೆ ನಡೆದು, ಏನು 2.5 ವರ್ಷ ಹೋಯ್ತು, ಬರೀ ಗ್ಯಾರಂಟಿದಾಗೆ ನಡೆದು. ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ, ರೈತರ ಕಡೆಯಿಂದ ಯಾವ ನೋಡಿಲ್ಲ, ಯಾರೂ ಏನೂ ಆಗಿಲ್ಲ. ಗ್ಯಾರಂಟಿ ಸಿದ್ದರಾಮಯ್ಯ ಸೀಟ್ ಗ್ಯಾರಂಟಿ ಅನಿಸ್ಲತ್ತೆ ನಿಮಗೆ? ಇಲ್ಲ, ಗ್ಯಾರಂಟಿ ನಮಗೇನು ಅನ್ಸಲ್ಲ ಹೊಂಟದ. ಅದು ಅಭಿವೃದ್ಧಿ ಏನು ಬಿ ಇಲ್ಲ. ಅವ್ರು ಏನು ಗ್ಯಾರಂಟಿ ಕೊಡ್ಲತ್ತಾರ, 4 ತಿಂಗಳಿಗೊಮ್ಮೆ ಭಾಗ್ಯಲಕ್ಷ್ಮಿದು ಅವು ಏನು 2,000 ರೂಪಾಯಿ ಹೆಣ್ಮಕ್ಳಿಗೆ ಹೊಂಟದ, ಅದು ಗೊತ್ತಿಲ್ಲ. ಆದರೆ ನಮ್ಮ ರೈತರಿಗೆ ಏನು ಬರಬೇಕಾಗಿದ್ದಂಥ ಏನು ಸವಲತ್ತುಗಳು ಅವು ಒಂದು ಸಂಪೂರ್ಣ ಆಗಿಲ್ಲ. ಅದಕ್ಕೆ ಈಗ ಏನು ಡಿ ಕೆ ಅವ್ರಿಗೆ ಕೇಳ್ತಾರೆ, ಕೊಟ್ಟು ಬಿಟ್ಟು ಅವ್ರು ಒಂದು 2.5 ವರ್ಷ ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಅಂತ ನಮ್ದೊಂದು ಇಚ್ಛೆ ಅದ. ಸೊ ಇದು ರೈತರ ಮಾತು ಅಂತ ಹೇಳ್ಬೋದು. ಟೋಟಲಿ ಸಿದ್ದರಾಮಯ್ಯ ಅವ್ರು ಏನಂದ್ರೆ ಕೊಡ್ಬೇಕು ಅಧಿಕಾರ, ಅವ್ರು ಹೆಂಗೆ ಮಾಡ್ತಾರೆ ನೋಡ್ರಿ, ಇವರಂತೂ ರೈತರಿಗೆ ಏನು ಮಾಡಲ್ಲ ಅಂತ ಏನು ಹೇಳ್ಬೇಕಂತ್ರಿ? ಸರ್, ಹೇಳೋಕ್ಕೇನು ಇದು ಅಂತಂದ್ರೆ ಕುಮಾರಸ್ವಾಮಿ ಅವರು ಇದ್ದಾಗ ನಮಗೆ 2 ಲಕ್ಷ ತನ ಅಂತಂದ್ರೆ ರೈತರ ಪರವಾಗಿ ಭಾಳ ಹೆಲ್ಪ್ ಮಾಡಿದವ್ರು ಅವ್ರ. ಈಗ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರೈತರ ಬಗ್ಗೆದಾಗ ಒಂದೂ ಮಾತಾಡಲ್ಲ. ಈಗ ಒಂದು ಸ್ವಲ್ಪ ಪರಿಹಾರದ ಬಗ್ಗೆದಾಗ ಮಾತಾಡ್ಯಾರ, ಏನೋ ಪರಿಹಾರ ಕೊಡ್ತೇನೆ ಅಂತ ದೀಪಾವಳಿ ಹಿಡಿದು ಈ ತನ ಹೇಳ್ತಾರೆ. ಖರೆ ಅದನ್ನೂ ಕೊಡ್ಲಕ್ಕೆ ತಯಾರಿಲ್ಲ. ಯಾರು ಇರ್ಬೇಕು ಮುಖ್ಯಮಂತ್ರಿ? ಸಿದ್ದರಾಮಯ್ಯ ಇರಬೇಕಾ, ಡಿ ಕೆ ಆಗ್ಬೇಕು? ಈಗ ಇವರು ಕಾಂಗ್ರೆಸ್ದವ್ರು ಒಟ್ಟೆ ಬೇಡ, BJP-ದವ್ರು ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಮಗೆ ಮುಖ್ಯಮಂತ್ರಿ ಈಗ ಮುಂದೆ ಇವು 2 ಹೋಗಿ ದಳದವ್ರು ಆದ್ರೂ ಗುಣ ಅದ ಅಂತೇಳಿ ನಮ್ಮ ಲೆಕ್ಕ ಅದ ಸರ್. ಸೊ ಇದು ಈಗಾಗಲೇ ಕಚ್ಚಾಟದಿಂದ ನಿಜಕ್ಕೂ ರೈತರು ಬೇಸತ್ತಾರ ಅಂತ ಹೇಳ್ಬೋದು. ಏನು ಹೇಳ್ತೀರಿ ಸರ್? ಡಿ ಕೆ ಇರಬೇಕಾ, ಸಿದ್ದರಾಮಯ್ಯ ಇರಬೇಕು? ಏನು ಇಲ್ಲಿ ಈ ಸರ್ಕಾರದಲ್ಲಿ ಯಾವುದು ರೈತರ ಸಾಲ ಮನ್ನಾ ಇಲ್ಲ, ರೈತರಿಗೆ ಬೆಂಬಲ ಬೆಲೆ ಇಲ್ಲ, ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ, ಕೃಷಿ ಇಲಾಖೆಯಲ್ಲಿ ರೈತರಿಗೆ ಬೆಲೆ ಇಲ್ಲಗತ್ಲೆ, ಯಾವ ರೈತರಿಗೆ ಫಲಾನುಭವಿಗೆ ಯಾವ ಸವಲತ್ತನ್ನು ತಲುಪಿಸಬೇಕು ಆ ಸವಲತ್ತು ತಲುಪಿಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಫಲ ಆಗಿದೆ. ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಪ್ಲೆ ನಡಿಬೇಕು, ಈ ಜನ್ಮ ಕಡೆ ಅಂದಪ್ಲೆ ಈ ರೀತಿಯನ್ನು ಕೊಟ್ಟ ಮಾತು ಪ್ರಕಾರ ಅವ್ರು ನಡಿಬೇಕು, ಹೊಸ ಮುಖ್ಯಮಂತ್ರಿ ಆಗಲೇಬೇಕು ಎಂಬುದು ಅಭಿಪ್ರಾಯ ಬೀದರ್ ಜಿಲ್ಲೆ ಜನರದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಒಂದು ಕಡೆ ಕುರ್ಚಿ ಕಾಳಗ ನಡೀತಾ ಇದೆ. ಕಾಂಗ್ರೆಸ್ ಪಾಳದಲ್ಲಿ ಅತಂತ್ರದ ಸ್ಥಿತಿ ಅಂತೂ ಇದ್ದೇ ಇದೆ. ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂಥ ಕೆಲಸವನ್ನು ಉಭಯ ನಾಯಕರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಲ್ಲಿ ಜಟಾಪಟಿ ನಡೀತಾ ಇದೆ. ಈಗ ಜನರು ಸುಮ್ಮನೆ ಇದ್ದಾರಾ? ಇಲ್ಲ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ಫೋಟಗೊಂಡಿದ್ದಾರೆ. DCM ಹಾಗೂ CM ಪರ ನಾಯಕರು ಭರ್ಜರಿ ಬ್ಯಾಟಿಂಗನ್ನು ಮಾಡ್ತಿದ್ದಾರೆ. CM ಆಗಿ ಸಿದ್ದರಾಮಯ್ಯ ಅವರು ಮುಂದುವರಿಯಲಿ ಅಂತ ಹೇಳ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ಸಿದ್ದು ಅಭಿಮಾನಿಗಳು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ, ಅವರೇ ಇರಬೇಕು ಅಂತೇಳಿ. ಹೈಕಮಾಂಡ್ ತೀರ್ಮಾನಿಸಿದಂತೆ DK ಶಿವಕುಮಾರ್ ಅವರಿಗೆ ಸ್ಥಾನ ಬೇಕಾದ್ರೆ ಬಿಟ್ಕೊಡ್ಲಿ ಅಂತ ಆ ಕಡೆ DK ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲೀಗ ಮುಖ್ಯಮಂತ್ರಿ ಖುರ್ಜಿಗಾಗಿ ಸಾಕಷ್ಟು ಏನದಂದ್ರೆ